ಆ ಥರ ಏನಿಲ್ಲ ಬಿಡು ರಾಜು, ನೀನೇನು ಬೇಜಾರು ಮಾಡ್ಕೋಬೇಡ. ನಿಮ್ಮ ಮಾವನ ಮನೆಯವರೇ ಹೇಳಿದ್ರು, ಬಿಕ್ರೆ ಆಗಿದ್ರೆ ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡೋಣ, 3 ತಿಂಗಳವರೆಗೂ ಕಾಯೋದು ಬೇಡ. ಒಳ್ಳೆ ದಿನ ಇದೆ ಅಂತಾರೆ, 15 ದಿನದೊಳಗೆ ಮಾಡಿ ಮುಗಿಸ್ಬಿಡೋಣ ಮಕ್ಕಳಿಗಿಬ್ಬರಿಗೂ. ಹೇಗಿದ್ರು ಸಾಲ ಮಾಡಲೇಬೇಕು, ಅವಾಗ ಮಾಡೋದ ಬೇಗನೆ ಮಾಡಿ ಮದುವೆ ಮಾಡ್ತೇನೆ. ಆಮೇಲೆ ನಿಧಾನವಾಗಿ ತೀರಿಸ್ಕೊಂಡ್ರೆ ಆಯಿತು. ಸಾಲ ಇಲ್ಲದೆ ಯಾರು ಮದುವೆ ಮಾಡ್ತಾರೆ? ಹೋಗ್ಲಿ, 15 ದಿನದೊಳಗಡೆ ಮದುವೆ ಮಾಡಿಬಿಡೋಣ ಅಂತ ನಿಮ್ಮ ಮಾವನ ಮನೆಯವರೇ ಹೇಳಿದ್ರು. ಅವ್ರು ಒಪ್ಪಿಗೆ ಕೊಟ್ಟ ಮೇಲೇ ನಾನು ಲಗ್ನ ಕಟ್ಸಿದ್ದು ರಾಜು. ಸರಿ ಬಿಡಿಯಪ್ಪ, ಆಗಿದ್ರೆ ಅವರೇ ಹೇಳಿದ್ಮೇಲೆ ಇನ್ನು ನಮಗೇನು. ಸರಿಯಪ್ಪ, ಆಗಿದ್ರೆ ನಾನು ಹೊಲದ ಕಡೆ ಹೋಗಿದ್ದು ಬರ್ತೇನೆ, ನೀವು ರೆಸ್ಟ್ ಮಾಡ್ತಾ ಇರಿ. ರಾಜು, ನೀನು ಇವತ್ತಿಂದ ಹೊಲದ ಕಡೆ ಹೋಗೋದು ಬೇಡ, ಅಲ್ಲಿ ಇಲ್ಲಿ ಹೋಗೋದು ಬೇಡ. ಮನೇಲಿ ಸ್ವಲ್ಪ ದಿನ ಇರು, ನಿನ್ನ ಮದುವೆ ಆಗೋ ತನಕ. ಆಮೇಲೆ ಬೇಕಾದರೆ ಹೋಗುವೆ. ರಾಜು, ಯಾವ ಹೊಲದ ಕಡೆ ಹೋಗ್ತೀನಿ ನೀನು? ಇನ್ನು 1 ತಿಂಗಳು ನೀನು ಎಲ್ಲೂ ಹೋಗುವಾಗಿಲ್ಲ ಮನೆ ಬಿಟ್ಟು. ಮನೇಲಿ ಹೆಚ್ಕಟ್ಗೆ ಉಣ್ಣು ತಿನ್ನು ತಿರ್ಗಾಡ್ಕೊ ಇರು. ಹೊಲ ಗದ್ದೆ ಹಸು ಕರು ಅಂತ ಹೋಗೋದೆಲ್ಲ ನಿಲ್ಲಿಸಿ. ಇವಾಗ ನಿಮ್ಮ ಅಪ್ಪ ಅವ್ರು ನೋಡ್ಕೋತಾರೆ. ಇವಾಗ ಏನಿದ್ರು ನೀನು ಮದುವೆ ಮಾಡಿ ಮುಗಿಸೋ ತನಕ ನೀನು ಎಲ್ಲೂ ಹೋಗೋಗಿಲ್ಲ. ತಗೊಳ್ರಿ, ನೀರು ಕೇಳಿದ್ರಲ್ಲ. ಇಲ್ಲ ಅಮ್ಮ, ಇವತ್ತೊಂದಿನ ಹೋಗಿ ನೋಡ್ಬಿಟ್ಟು ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಬಿಟ್ಟು ಆಳುಗಳು ಬಿಟ್ಬಿಟ್ಟು ಬರ್ತೇನೆ ಅಮ್ಮ. ನಾವು ಹೋಗಲಿಲ್ಲ ಅಂದರೆ ಎಲ್ಲ ಹಾಳು ಮಾಡಿಬಿಡ್ತಾರೆ. ದನ ಕರು ಬಿಟ್ಟು ಗದ್ದೆನೆಲ್ಲ ಹಾಳು ಮಾಡಿಬಿಡ್ತಾರಮ್ಮ. ನಾನು ಹೋಗಿ ನೋಡ್ತೇನೆ ಇವತ್ತೊಂದಿನ. ನಾಳೆಯಿಂದ ಬೇಕಾದ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಇರ್ತೇನೆ. ನಾನು ಹೋಗಿ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಬಿಡು ರಾಜು. ನೀನು ಮನೇಲೇ ಇರೋ 1 ತಿಂಗಳು ಎಲ್ಲೂ ಹೋಗಬೇಡ. ನಿಮ್ಮಮ್ಮ ಹೇಳ್ದಂಗೆ ಕೇಳು ರಾಜು. ಆಮೇಲೆ ಬೇಕಾದರೆ ನೀ ಎಲ್ಲಾದರೂ ಹೋಗುವೆ, ಬೇಡ ಅನ್ನಲ್ಲ. ಇಲ್ಲ ಅಪ್ಪ, ಇವತ್ತೊಂದಿನ ಹೋಗಿ ಗದ್ದೆ ನೋಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಬಿಟ್ಬಿಟ್ಟು ಬರ್ತೀನಪ್ಪ. ಬೇಕಾದರೆ ನಾಳೆಯಿಂದ ನೀವೇ ಹೋಗಾರಂತೆ. ಆಯಿತು, ಏನೋ ಮಾಡು. ನಮ್ಮ ಮಾತು ನೀ ಎಲ್ಲಿ ಕೇಳ್ತೀಯ? ಬೇಡ ಅಂದರೂ ಕೇಳಲ್ಲ. ಗದ್ದೆ ಹೊಲ ಜಮೀನು ಅದು ಇದು ದನ ಕರು ಅಂತ ಒಬ್ಬನೇ ಬಡ್ದಾಡ್ತೀಯ ನೀನು. ನಿನಗೂ ಒಬ್ಳು ಬರ್ತಾಳೆ, ಆಗ ಮನೇಲೆ ಕೂರಿಸ್ತಾಳೆ. ಸುಮ್ಮನೆ ಅಲ್ಲಿ ತನಕ ತಿರುಗಾಡು. ಅವಾಗಲಾದ್ರೂ ನೀನೆಂತ ಹೇಳ್ದಾಗ ಕೇಳ್ತೀವೋ ನೋಡ್ತೇನೆ. ಅಲ್ಲಿ ಯಾರು ನೋಡ್ಕೋತಾರಮ್ಮ? ನನ್ನ ಮನೇಲೇ ಕೂತ್ಬಿಟ್ರೆ ಜಮೀನು ಕತೆ ಏನಾಗ್ಬಿಡುತ್ತೆ ಹೇಳು? ನೋಡೋರಿಲ್ಲ ಕೇಳೋರಿಲ್ಲ ಅಂತ ಎಲ್ಲನೂ ದನ ಕರು ಕುರಿ ಮೇಕೆ ಎಲ್ಲ ನುಗ್ಸಿ ನಮ್ಮ ಜಮೀನೆಲ್ಲ ಹಾಳು ಮಾಡಾಕ್ಬಿಡ್ತಾರಮ್ಮ. ಅಲ್ವೋ ರಾಜು, ನೀನು ಹೋಗೋದು ಬೇಡ ಅಂತ ಹೇಳಲಿಲ್ಲ. ನಿನ್ನ ಮದುವೆ ಆಗೋ ತನಕಾದ್ರೂ ಮನೇಲಿರು. ಅಲ್ಲಿ ತನಕ ಚೆನ್ನಾಗಿ ಉಂಡಿ ತಿಂದು ದಪ್ಪ ಆಗು. ನೋಡು ಎಷ್ಟು ಸಣ್ಣ ಇದೆಯಾ. ಮದುವೆ ಗಂಡು ಅಂದರೆ ಹೇಗಿರಬೇಕು? ಮದುವೆ ಕಡೆ ಮುಕ್ತಲ್ಲಿ ಎದ್ದು ಕಾಣಬೇಕು ಇವತ್ತಿಂದ ನಿನಗೆ. ನೀನು ನೋಡ್ರೆ ಸಪ್ಪೆಗೆ ಇದೆಯಾ. ಸರಿ ಅಮ್ಮ, ನಾಳೆಯಿಂದ ಇರ್ತೇನೆ ಅಂತ ಹೇಳೋದ್ನಲ್ಲ. ಇವಾಗ ಹೋಗಕ್ಕೆ ಬಿಡಿ ನನ್ನ. ರೀ, ಮನೇಲಿರ ಕೇಳಿ ನಿಮ್ಮ ಮಗನ್ನ. ಇವತ್ತಿಂದಾದ್ರೂ ಮನೇಲಿ ಇರಲಿ. ಇವತ್ತು ಹೋಗಿದ್ದು ಬರಲಿ, ನಾಳೆಯಿಂದ ಮನೇಲಿ ಇರ್ತಾನೆ ಬಿಡು. ಅಲ್ಲಿ ನಾವು ಹೋಗಲಿಲ್ಲ ಅಂದರೆ ದನಕರು ನುಗ್ಸಿ ನಮ್ಮ ಜಮೀನೆಲ್ಲ ಹಾಳು ಮಾಡಿಬಿಡ್ತಾರೆ. ನೋಡಿ ಎಲ್ಲ ವ್ಯವಸ್ಥೆನೂ ಮಾಡಿಬಿಡ್ತಾನೆ. ನಾಳೆಯಿಂದ ನಾನೇ ನೋಡ್ಕೋತೇನೆ. ಅವನೆಲ್ಲೂ ಹೋಗೋದು ಬೇಡ, 1 ತಿಂಗಳು ಮನೇಲೇ ಇರ್ತಾನೆ ನಿಮ್ಮ ಜೊತೆ. ಸರಿಯಪ್ಪ, ಆಗಿದೆ, ನಾನು ಹೋಗ್ತೇನೆ. ರಾಜು, ಇನ್ನೇನು ಒಂದು ಗಾಡಿ ಗಿಡಿ ತಗೊಳ್ಳೋ, ನಿನಗೂ ಓಡ್ಸೋಕ್ಕೆ ಬೇಕಲ್ಲ. ಎಷ್ಟು ದಿನ ಅಂತ ಎತ್ತಿನ ಗಾಡಿ ಸೈಕಲ್ಲೇ ತಿರುಗಾಡ್ತೀಯಾ? ಒಂದು ಯಾವುದೋ ನಿಮ್ಮ ತಗೋತಿದ್ದಾರಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಓಡಾಡ್ತಾರಲ್ಲ, ಯಾವುದಾದ್ರು ಮೋಟ್ರ್ ಬೈಕು ತಗೋ. ಅವತ್ತು ನಿನ್ನ ಸ್ನೇಹಿತರ ಹತ್ರ ಇಸ್ಕೋಗಿದೆ ಯಾವುದಾದ್ರು TVS ಗಾಡಿನ. ಇವಾಗಲಾದರೂ ನಿನ್ಗೆ ಯಾವ್ದು ಇಷ್ಟ ಆ ಬೈಕ್ ತಗೋ. ಎಲ್ಲ ಇನ್ನು ನೀನು ಹೆಂಡತಿ ಮನೆಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎತ್ತಿನ ಗಾಡೀಲಿ ತಿರುಗಾಡೋಕ್ಕಾಗುತ್ತಾ? ಇರೋ ಮಗನಿಗೆ ಬೈಕು ತಗೋತಿಲ್ಲ ನೋಡು ಅಂತ ಜನನೂ ಆಡ್ಕೋತಾರೆ. ನೀನು ಬೈಕ್ ತಗೊಳ್ಳೋ ರಾಜು. ಅಯ್ಯೋ ಬಿಡಿ ಅಪ್ಪ, ಇವಾಗ ಏನು ಅರ್ಜೆಂಟು? ಮದುವೆ ಆದಮೇಲೆ ತಗೋತೇನೆ. ಇವಾಗ ಇರೋ ಸೈಕಲ್ಲೇ ಸಾಕು, ಸೈಕಲ್ಲೇ ತಿರುಗಾಡ್ತೇನೆ. ಏ ರಾಜು, ನಿಮ್ಮಪ್ಪ ಹೇಳೋದು ನಿನ್ಗೆ ಅರ್ಥ ಆಗಲ್ವಾ? ಬೈಕ್ ತಗೋ. ನೆಂಟ್ರಿಗೆ ಕಾರ್ಡ್ ಕೊಡೋಕೆ ಹೋಗ್ಬೇಕು ಇನ್ನು, ನಿನ್ನ ಮದುವೆ ಕಾರ್ಡ. ಆವಾಗ ಸೈಕಲ್ಲೇ ಹೋಗೋಕ್ಕಾಗುತ್ತಾ? ನೀನೊಂದು ಬೈಕ್ ತಗೊಂಡ್ರೆ ಆಗ ನಿನ್ನ ಜೊತೆ ಬೇಗ ಹೋಗಿ ಬೇಗ ಬಂದುಬಿಡ್ತಾರೆ ಅವರು. ಇಲ್ಲ ಅಂದರೆ ನಿನ್ನ ಸ್ನೇಹಿತರು ಕರ್ಕೋಗಿ ನೀನೇ ಕೊಟ್ಬಿಟ್ಟು ಬರ್ಬೋದು. ಏನಿಲ್ಲ, ನಾಳೆ ಹೋಗಿ ನಿನ್ಗೆ ಯಾವುದಿಷ್ಟೋ ಅದನ್ನು ತಗೋ. ಸರಿ ಅಮ್ಮ, ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನನ್ನ ಸ್ನೇಹಿತರ ಕರ್ಕೋಗಿ ಯಾವುದಾದ್ರೂ ಒಂದು ಬೈಕ್ ತಗೋತೇನೆ ನನಗೆ ಇಷ್ಟವಾದ. ಇವಾಗಲಾದ್ರೂ ನಾನು ಜಮೀನಿಗೆ ಹೋಗಿದ್ದು ಬರಲಮ್ಮ. ಇನ್ನೇನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಸರಿ ರಾಜು, ಹೋಗಿದ್ದು ಬಾ, ಹುಷಾರು. ಆ ಕಡೆ ಈ ಕಡೆ ಹೋಗಬೇಡ. ಏನು ಮದುವೆ ಹುಡುಗ ನೀನು, ಮೊದಲ ಥರ ತಿರುಗಾಡೋಕ್ಕಾಗಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ತಿರುಗಾಡು. ರಾಜು, ಒಬ್ಬನೇ ಹೊಲಕ್ಕೆ ಹೋಗ್ಬೇಡ. ನಿನ್ನ ಜೊತೆ ಯಾರನ್ನಾದರೂ ಕರ್ಕೋಗು. ಹಾಗೆ ಬರ್ತಾ ಹಸುಗೆ ಸ್ವಲ್ಪ ಮೇವು ತಂದುಬಿಡು. ಸರಿಯಪ್ಪ, ಸ್ವಲ್ಪ ಚಿಗುರು ಕುಯ್ಕೊ ಬರ್ತೇನೆ. ಬೇಕಾದರೆ ನಾಳೆಯಿಂದ ಯಾರನ್ನಾದರೂ ಕರ್ಕೋಗಾರಂತೆ. ಸರಿಯಪ್ಪ ರಾಜು, ಬೇಗ ಬಂದುಬಿಡು. ಹೊಲಕ್ಕೆ ಹೋಗಿದ್ದು ಕತ್ಲೆ ಮಾಡ್ಕೊ ಬರೋಕ್ಕೆ ಹೋಗಬೇಡ. ಒಂದು 5 ಗಂಟೆಗೆಲ್ಲ ಮನೆಗೆ ಬಂದುಬಿಡು. ನಿನ್ನ ಜೊತೆ ಯಾರನ್ನಾದರೂ ಕರ್ಕೋಗು, ಒಬ್ಬೊಬ್ಬನೇ ತಿರುಗಾಡೋಕ್ಕೆ ಹೋಗಬೇಡ. ನೀವು ಸರಿಯಾಗಿದ್ದೀರಾ. ಹೋಗಬೇಡ ಅಂತ ಹೇಳೋದು ಬಿಟ್ಬಿಟ್ಟು ಹೋಗಿದ್ದು ಬಾರಪ್ಪ. ಅದು ಅಲ್ಲದೆ ಹಸುಗೆ ಬೇರೆ ಚಿಗುರು ತಗೋಬಾ ಅಂತ ಹೇಳ್ತೀರಾ. ಬಿಡಿ, ಇವತ್ತೊಂದಿನ ಹೋಗಿದ್ದು ಬಂದುಬಿಡ್ತಾನೆ. ಇನ್ನೊಂದು ತಿಂಗಳು ಏನಕ್ಕೆ ಹೋಗ್ತಾನೆ? ಅಲ್ಲಿ ತನಕ ಅವನ್ನ ಆ ಕಡೆ ಕಳಿಸೋದೇ ಬೇಡ. ಮನೇಲೇ ಇರಲಿ, ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಲಿ. ಮದುವೆ ಆಗಿ ಒಂದು ಸ್ವಲ್ಪ ದಿನ ಹೆಂಡತಿ ಜೊತೆ ಓಡಾಡ್ಕೊ ಇರಲಿ. ನಾನೇ ಎಲ್ಲ ನೋಡ್ಕೋತೀನಿ, ಜಮೀನು ಗಿಮೀನೆಲ್ಲ. ಹಂಗಿಂತ ಏನು ಹೆಚ್ಚು ಹೇಳು ನಮಗೆ?
ಆಯಿತು ಬಿಡ್ರಿ, ಸರಿ. ನನಗೂ ಮನೆ ಕೆಲಸ ಇದೆ, ನೀವು ಏನೋ ಮಾಡ್ತಾಯಿರಿ. ನಾನು ಹೋಗಿ ಅಡುಗೆ ಎಲ್ಲ ಮಾಡಬೇಕಲ್ಲ, ಅಡುಗೆ ಮಾಡ್ತಿರ್ತೀನಿ. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ ತಾಳಿ, ಅಂಗಡಿ ಕಡೆ ಹೋಗಿ ಬರ್ತೇನೆ. ಇನ್ನು ಎಲ್ಲ ಕೆಲಸ ಶುರು ಮಾಡ್ಕೋಬೇಕಲ್ಲ ನಾಳೆಯಿಂದ. ಸ್ವಲ್ಪ ಆಳುಗಳನ್ನಾರು ಕರಿತೀನಿ, ಯಾರು ಬರ್ತಾರೆ ಮನೆ ಕೆಲಸ ಮಾಡೋದಕ್ಕೆ ಅಂತ. ಇನ್ನೊಬ್ಬಳಿಗೆ ಸಾಕಾಗ್ಬಿಡುತ್ತೆ ಕೆಲಸ ಎಲ್ಲ ಮಾಡಿ. ಅದಕ್ಕೆ ಧೂಳುಗಿಳು ಹೊಡೆಯೋಕ್ಕೆ, ಪಾತ್ರೆ ಗೀತ್ರೆ ತೊಳೆದು ಖಾರದ ಪುಡಿ ಹುರಿ ಕೊಡೋಕ್ಕೆ, ಬಣ್ಣಗಿನ ಹೊಡೆಯೋಕ್ಕೆ ಯಾರನ್ನಾದ್ರೂ ನೋಡ್ತೇನೆ. ಕೆಲಸದ ಆಳುಗಳು ಸಿಕ್ಕಿದ್ರೆ ಕರ್ಕೊಬರ್ತೀನಿ. ಹ್ಞೂ, ಕರ್ಕೊಬನ್ನಿ. ಯಾರಾದರೂ ಮನೆ ಕೆಲಸ ಮಾಡೋರಿದ್ದರೆ ಕರ್ಕೊಬನ್ನಿ, ನನಗೂ ಸಹಾಯ ಆಗುತ್ತೆ. ನಾನು ಒಬ್ಬಳೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಆಮೇಲೂ ನನಗೆ ಮೊದಲು ಥರ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀನಿ. ಆಮೇಲೆ ಇವಾಗ ಕೆಲಸ ಮಾಡಿ ಸುಸ್ತಾಗ್ಬಿಟ್ರೆ ಮಗನ ಮದುವೆ ದಿನಕ ಹುಷಾರಿಲ್ಲದೆ ಬಿದ್ಕೋತೀನಿ. ಆಗ ಮಗನ ಮದುವೆ ನೋಡೋಕ್ಕಾಗಲ್ಲ. ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೋಬೇಕಾಗುತ್ತೆ. ನನ್ನ ಮಗನ ಮದುವೆನ ನಾನು ಕಣ್ ತುಂಬ್ಕೋಬೇಕು, ಅವ್ನ ಖುಷಿನ ನಾನು ನೋಡಬೇಕು. ಯಾರಾದರೂ ಮನೆ ಕೆಲಸ ಮಾಡೋರಿದ್ದರೆ ಅವ್ರನ್ನೇ ನೇಮಿಸ್ಬಿಡಿ. ನನ್ನ ಕೈಲಿ ಆಗಲ್ಲ ಕಣ ಕೆಲಸ ಎಲ್ಲ ಮಾಡೋದಕ್ಕೆ. ಆಯಿತು, ಸುಮ್ಮನಿರೆ. ನಾಳೆಯಿಂದ ನೀನು ಯಾವ ಕೆಲಸನೂ ಮಾಡಬೇಡ, ಮನೆ ಕೆಲಸಕ್ಕೆ ಕೆಲಸದಲ್ಲಿ ಕರ್ಕೊಬರ್ತೀನಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸರಿ, ಆಗಿದ್ರೆ ಬರ್ತೇನೆ ಇರು, ಅಂಗಡಿ ಕಡೆ ಹೋಗಿ ಬರ್ತೇನೆ. ಸರಿ, ಹೋಗಿ ಬನ್ನಿ. ನನಗೂ ಅಡುಗೆ ಮಾಡೋ ಕೆಲಸ ಇದೆ, ಹೋಗಿ ಅಡುಗೆನಾದರೂ ಮಾಡ್ತೀನಿ. ನಿಮ್ಮ ಥರ ನಾನು ತಿರುಗಾಡೋಕ್ಕಾಗುತ್ತೆ? ಏನು ಅಡುಗೆ ಮಾಡಲಿ? ಸಂಜೆ ಮಾತ್ರ ಅಷ್ಟೇ. ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿಬಿಡ್ಲೆ, ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಹಾಕ್ಕೊಂಡ್ರಾಯ್ತು. ಟೊಮೆಟೊ ಗೊಜ್ಜೆ ಸ್ವಲ್ಪ ಮಾಡಿಬಿಡ್ತೇನೆ, ಅದಾದರೆ ಬೇಗ ಆಗುತ್ತೆ. ಮತ್ತು ಬೆಳಗ್ಗೆನೂ ಉಳ್ಕೊಳ್ಳಲ್ಲ, ಬೆಳಗ್ಗೆ ಏನಾದರೂ ಮಾಡ್ಕೊಂಡ್ರಾಯ್ತು.